ಆತ್ಮೀಯರೇ, ನಾವು ಹೊಸ ತೆರಿಗೆ ಪದ್ಧತಿಯಲ್ಲಿ ಅಕಾರ್ಡಿಂಗ್ ಟು ನ್ಯೂ ಟ್ಯಾಕ್ಸ್ ರೆಜಿಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನು ಮತ್ತು ಈ ಅಸೆಸ್ಮೆಂಟ್ ಇಯರ್ 26-27 ಸಿಗುವಂಥ ಟ್ಯಾಕ್ಸ್ ರಿಬೇಟ್ ಏನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಟ್ಯಾಕ್ಸ್ ಸ್ಲ್ಯಾಬ್ಸು ನಮಗೆ ಮಿನಿಮಮ್ ಸ್ಯಾಲ್ರಿ ₹1 4 ಲಕ್ಷದವರೆಗಿದ್ದಾಗ ಯಾವ ರೀತಿಯ ಟ್ಯಾಕ್ಸ್ ಇಲ್ಲ. 4ರಿಂದ 8 ಇದ್ದಾಗ 5% ಇರ್ತದೆ, ಅಂದರೆ ಮ್ಯಾಕ್ಸಿಮಮ್ 20,000 ಕಟ್ಟಬೇಕು. 8 ಲಕ್ಷದಿಂದ 12 ಲಕ್ಷಕ್ಕೆ 10% ಇರ್ತದೆ, 40,000 ಕಟ್ಟಬೇಕು. ಅದರ ಮೇಲೆ 12 ಲಕ್ಷಕ್ಕೆ ದಾಟಿ ಹೋದರೆ 15% ಟ್ಯಾಕ್ಸು, ಅಂದರೆ ಮ್ಯಾಕ್ಸಿಮಮ್ 16 ಲಕ್ಷ ಯಾರಿಗೆ ಬರುತ್ತೋ ಅವರು ಈ 4 ಲಕ್ಷಕ್ಕೆ 60,000 ಕಟ್ಟಬೇಕು. ಈ ಲೆಕ್ಕದಲ್ಲಿ ನೋಡ್ತಾ ಹೋದಾಗ ನಮಗೆ ಟ್ಯಾಕ್ಸ್ ರಿಬೇಟ್ 87A ಟ್ಯಾಕ್ಸ್ ರಿಬೇಟ್ ಹೇಗೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೇಗೆ ನೋಡೋಣ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಳೆದ ವರ್ಷದ ಹಾಗೆ ಈ ವರ್ಷವೂ ಕೂಡ 75,000 ಇರ್ತದೆ. ನಮಗೆ ರಿಬೇಟ್ ಸಿಗಬೇಕಾದ್ರೆ ಮೊದಲ 2 ಸ್ಲ್ಯಾಬ್ ಇದೆಯಲ್ಲ, ಈ 2 ಸ್ಲ್ಯಾಬ್ದು ರಿಬೇಟ್ ಸಿಗ್ತದೆ. ನಮಗೆ ಒಟ್ಟು 60,000 ರಿಬೇಟ್ ಸಿಗ್ತದೆ. ಆ ರಿಬೇಟ್ ಎಷ್ಟಕ್ಕೆ ಇರ್ತದೆ ಅಂದರೆ, ಯಾರಿಗೆ ಸ್ಯಾಲರಿ 12,75,000 ಇದೆ ಅವರಿಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೋದರೆ, ಇನ್ನು 12 ಲಕ್ಷ ಇದರಲ್ಲಿ 75,000ವನ್ನು ನಾನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಲೆಕ್ಕದಲ್ಲಿ ಕಳೆದು ಹಾಕಿದರೆ ಇನ್ನು 12 ಲಕ್ಷ ಉಳಿತದೆ. ಈ 12 ಲಕ್ಷಕ್ಕೆ ನಮಗೆ ಟ್ಯಾಕ್ಸ್ ಎಷ್ಟಾಗುತ್ತಪ್ಪ ಅಂದರೆ 60,000 ಆಗ್ತದೆ. ಈ 60,000ವನ್ನು ರೀಬೇಟ್ ಅಂತ ಕೊಡ್ತಾರೆ. ರೀಬೇಟ್ ಅಂದರೆ ಯಾರೋ ಒಬ್ಬ ವ್ಯಕ್ತಿ 12,75,000 ಸಂಬಳ ಪಡ್ಕೊತಿದ್ದಾನೆ ವರ್ಷಕ್ಕೆ ಅಂದರೆ, ಕಡೆಗೆ ಅವನು ಕಟ್ಟಬೇಕಾದ ಟ್ಯಾಕ್ಸ್ ನಿಲ್ ಟ್ಯಾಕ್ಸ್ ಇರಲ್ಲ, ನಿಲ್ ಟ್ಯಾಕ್ಸ್. ಇದರ ಮೇಲೆ ಅಕಸ್ಮಾತ್ ಯಾರಿಗಾದರೂ ಬರುತ್ತಿದೆ, ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿಗೆ 12,90,000 ಸ್ಯಾಲ್ರಿ ಇದೆ ಅಂತ ಅಂದ್ಕೊಳ್ಳೋಣ. ಇವರಿಗೆ ಟ್ಯಾಕ್ಸ್ ರಿಬೇಟ್ ಅಪ್ಲೈ ಆಗ್ತದ? ರಿಬೇಟ್ ಅಪ್ಲೈ ಆಗ್ತದೆ ಅಂದರೆ ಕಳೆದ ವರ್ಷಗಳ ಹಾಗಲ್ಲ, ಈ ವರ್ಷ ಅಪ್ಲೈ ಆಗ್ತದೆ. ಹೇಗಂದರೆ, ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಕಳೆದು ಹಾಕ್ತೀವಿ. ಕಳೆದು ಹಾಕಿದ ಮೇಲೆ ನಮಗೆ ಉಳಿಯೋದು ಎಷ್ಟಪ್ಪ ಅಂದರೆ 12,15,000 ಬರ್ತದೆ. ಅಂದರೆ ನಮ್ಮದು ಟ್ಯಾಕ್ಸು 12 ಲಕ್ಷಕ್ಕೆ 60,000 ಪ್ಲಸ್ ಈ 15,000ಕ್ಕೆ 15%ನಂತೆ 15,000ಕ್ಕೆ 15%ನಂತೆ ನಮಗೆ ಬರುವಂಥದ್ದು ₹2,250. ಒಟ್ಟು ಟ್ಯಾಕ್ಸ್, ಟೋಟಲ್ ಟ್ಯಾಕ್ಸ್ ನಮಗೆ ಬರುವಂಥದ್ದು 62,250 ಟ್ಯಾಕ್ಸ್ ಟು ಬಿ ಪೇಯ್ಡ್. ಇಷ್ಟು ಟ್ಯಾಕ್ಸ್ನ ಕಟ್ಟಬೇಕು ನಾವು. ಆದರೆ ಈಗಿನ ಹೊಸ ಪದ್ಧತಿಯ ಪ್ರಕಾರ ನಾವು 12 ಲಕ್ಷಕ್ಕಿಂತ ಜಾಸ್ತಿ ಏನಿದೆಯಲ್ಲ, ಈ 15,000, ಈ 15,000ವನ್ನು ಮಾತ್ರ ಟ್ಯಾಕ್ಸ್ ಆಗಿ ಕಟ್ತೀವಿ. ನಾವು ನಿಜವಾಗಿ ಕಟ್ಟಬೇಕಾಗಿದ್ದೆಷ್ಟು? ₹62,250 ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಈ ಒಂದು ಸ್ಲ್ಯಾಬ್ಸ್ ಪ್ರಕಾರ ಹೋದಾಗ ಇದಕ್ಕೆ 20, ಇದಕ್ಕೆ 40 ಪ್ಲಸ್ ಈ 12ರಿಂದ 16 ಲಕ್ಷದ ಒಳಗಿನ 15,000ಕ್ಕೆ 2,250 ಕಟ್ಟಬೇಕು. ಆದರೆ ನಾವು ಕಟ್ಟುವುದು 62,250 ಕಟ್ಟುವುದಿಲ್ಲ, ಬರೀ 15,000 ಮಾತ್ರ ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಇನ್ನು ಉಳಿದಿದ್ದು ನಮಗೆ ರೀಬೇಟ್ ಅಂದರೆ, ನೀವು ಈ 62,250ರಲ್ಲಿ 15,000 ಕಳೆದ್ರೆ ಏನು ಬರುತ್ತಲ್ಲ, ಇದು ನಮಗೆ ರೀಬೇಟ್. ಎಷ್ಟಲ್ಲಿಗೆ ರೀಬೇಟ್ ಎಷ್ಟು ಸಿಗುತ್ತೆ? ನಮಗೆ ₹47,250 ರೀಬೇಟ್ ಸಿಗ್ತದೆ. ಈ ಥರ ನೋಡೋಣ. ಒಬ್ಬ ವ್ಯಕ್ತಿಗೆ 13,20,000 ಸಂಬಳ ಇದೆ ವರ್ಷಕ್ಕೆ ಅಂತಂದಾಗ, ಇಲ್ಲೂ ಕೂಡ ಅಷ್ಟೇ, ನಾವು 75,000ವನ್ನು ಕಳೆದು ಹಾಕಿಬಿಟ್ರೆ, 75,000 ಕಳೆದ್ರೆ ನನಗೆ ಎಷ್ಟು ಉಳಿತದೆ? 12,45,000 ಉಳಿತದೆ. ಈ 45,000ವನ್ನು ಟ್ಯಾಕ್ಸ್ ಆಗಿ ತುಂಬಬೇಕು. ಹಾಗೆ ರಿಬೇಟ್ ಎಷ್ಟು? 12,60,000 ಪ್ಲಸ್ ಈ 45,000ಕ್ಕೆ 15% ಥರ ನಾವು ₹6,750 ಕಟ್ಟಬೇಕು. ಟೋಟಲ್ ಟ್ಯಾಕ್ಸು
66,750 ಕಟ್ಟಬೇಕಾಗುತ್ತೆ ಟು ಬಿ ಪೇಯ್ಡ್. ಆದರೆ ನಾವು ಕಟ್ತಿರೋದೆಷ್ಟು 45,000 ಅಂದರೆ 12 ಲಕ್ಷಕ್ಕಿಂತ ಜಾಸ್ತಿ ಏನಿದೆ ಅದು 45,000 ಕಟ್ತಾ ಇದ್ವಿ. ನಮಗೆ ರಿಬೇಟ್ ಎಷ್ಟು? ಈ 45,000ವನ್ನು ಇದರಲ್ಲಿ ಕಳೆದು ಹಾಕಿದರೆ ನಮಗೆ ಉಳಿಯೋದು ರಿಬೇಟ್ ಅಂದರೆ 21,750 ನಮಗೆ ರಿಬೇಟ್ ಇದೆ. 21,750 ರಿಬೇಟ್ ಸಿಕ್ಕಿದೆ. ಹಾಗೆಯೇ ಒಬ್ಬ ವ್ಯಕ್ತಿಯ ಸಂಬಳ ಸ್ಯಾಲ್ರಿ 13,40,000 ಇದೆ ಅಂದರೆ ಅವರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಆಗ್ತದೆ. ಈ 75,000 ತೆಗೆದುಬಿಟ್ರೆ ನಮಗೆ ಟೋಟಲ್ 12,65,000 ಬರ್ತದೆ. ನಾವು ಇಷ್ಟಕ್ಕೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂದರೆ ನಮಗೆ 12 ಲಕ್ಷಕ್ಕೆ 60,000 ಟ್ಯಾಕ್ಸ್. ಇನ್ನು ಉಳಿದ 65,000ಕ್ಕೆ 15% ಲೆಕ್ಕದಲ್ಲಿ ನಾವು ಕಟ್ಟಬೇಕಾಗಿರೋ ಟ್ಯಾಕ್ಸು 9,750. ಅಂದರೆ ಟೋಟಲ್ ಟ್ಯಾಕ್ಸ್ ಎಷ್ಟಾಗುತ್ತೆ? 69,750 ಕಟ್ಟಬೇಕು. ಆದರೆ ನಾವು ಕಟ್ಟೋದೆಷ್ಟು? 65,000. ಅಂದರೆ 12 ಲಕ್ಷಕ್ಕಿಂತ ಹೆಚ್ಚಾಗಿ ಎಷ್ಟಿದೆಯೋ ಅಷ್ಟನ್ನು ಟ್ಯಾಕ್ಸ್ ಆಗಿ ತುಂಬ್ತೀವಿ. ಅದು 65,000. ಈ 65,000 ತೆಗೆದ್ರೆ ನನಗೆ ಏನು ಬರುತ್ತಲ್ಲ ಅದು ನನಗೆ ರಿಬೇಟ್ ಅಂದರೆ 4,750 ರಿಬೇಟ್. ಅದೇ ರೀತಿ ಒಬ್ಬ ವ್ಯಕ್ತಿಗೆ 13,50,000 ಸಂಬಳ ಇದೆ, ಸ್ಯಾಲ್ರಿ ಇದೆ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 75,000 ಕಳೆದಾಕ್ತೀವಿ. 75,000 ಕಳೆದಾಗ ಟ್ಯಾಕ್ಸ್ಗೆ ಬರುವಂಥ ಅಮೌಂಟ್ ಎಷ್ಟು? ಕಟ್ಟಬೇಕಾದ ಟ್ಯಾಕ್ಸಿಗೆ ಬರುವಂಥ ಅಮೌಂಟ್ ಎಷ್ಟು ಅಂದರೆ ನಮಗೆ 12,75,000 ಬರ್ತದೆ. ಇದು ಟ್ಯಾಕ್ಸಿಗೆ ಬರುವಂಥ ಅಮೌಂಟು. ಇದರಲ್ಲಿ 12 ಲಕ್ಷಕ್ಕೆ ಟ್ಯಾಕ್ಸ್ ನಮಗೆ ಗೊತ್ತಿದೆ 60,000. ಇನ್ನು ಮಿಕ್ಕ 75,000ಕ್ಕೆ ಈ 75,000ಕ್ಕೆ ಇಂಟು 15% ಅಂತ ಲೆಕ್ಕ ಹಾಕಿದರೆ ನಾವು ನಮಗೆ ಬರುವಂಥದ್ದು 11,250 ಬರುತ್ತೆ. ಅಂದರೆ 15% ಇದಕ್ಕೆ 11,250 ಬರ್ತದೆ. ಟೋಟಲ್ ಟ್ಯಾಕ್ಸ್ ನಾವು ಕಟ್ಟಬೇಕಾದ ಟ್ಯಾಕ್ಸು 71,250. ಇಲ್ಲಿ ವ್ಯತ್ಯಾಸ ನೋಡಿ, ನಾವು 12 ಲಕ್ಷದ ಮೇಲೆ ಏನಿದೆಯೋ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದ್ಕೊಂಡ್ವಿ. ಆದರೆ ನಾವಿಲ್ಲಿ ಟ್ಯಾಕ್ಸ್ ಕಟ್ಟಿದರೆ 75,000 ಕಟ್ಟಬೇಕು. ನಮ್ಮ ನಿಜವಾದ ಟ್ಯಾಕ್ಸ್ ಬರೋದು 71,250 ಕಟ್ಟಬೇಕಾಗಿದ್ದು ಟು ಬಿ ಪೇಯ್ಡ್. ಈಗ ನಾವು ಇಷ್ಟನ್ನು ಕಟ್ಟಬೇಕು, 71,250 ಕಟ್ಟಬೇಕು. ಈಗ ನಮಗೆ ನೋ ರಿಬೇಟ್. ಅಂದರೆ ರಿಬೇಟ್ ಎಲ್ಲಿವರೆಗೆ ಅಂದರೆ ನಾವು ಆ್ಯಕ್ಚುಲಾಗಿ ಕಟ್ಟಬೇಕಾದ ಟ್ಯಾಕ್ಸ್ಗಿಂತ ಈ 12 ಲಕ್ಷಕ್ಕಿಂತ ಜಾಸ್ತಿ ಇರುವ ಅಮೌಂಟ್ ಏನಿದೆಯೋ ಅದು ಕಡಿಮೆ ಇರೋವರೆಗೂ ರಿಬೇಟ್ ಸಿಗುತ್ತೆ. ಅದಾದಮೇಲೆ ನಮಗೆ ರಿಬೇಟ್ ಸಿಗೋಲ್ಲ. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು.